ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮೊದಲು ಫೋಟೋ ಯಾಕೆ ನೋಡ್ತಾ ಇದ್ದೀರಾ ಅದನ್ನ ಹೇಳಿ. ಅತ್ತೆಗೆ ಹೇಳಿದ್ನಲ್ಲ ನನ್ ಗಂಡಂಗೆ ಒಳ್ಳೆ ಹುಡುಗಿ ನೋಡಿ ಅಂತ, ಅದಕ್ಕೆ ಅತ್ತೆ ಫೋಟೋ ತೋರಿಸ್ತಿದ್ದಾರೆ. ಇದ್ರಲ್ಲಿ ಯಾರು ಚೆನ್ನಾಗಿದ್ದಾರೆ ಅಂತ ನೋಡ್ತಾ ಇದೀವಿ. ನಿನ್ ಸೌತಿನ ನೀನೇ ಸೆಲೆಕ್ಟ್ ಮಾಡ್ತಾ ಇದ್ಯಾ? ಏನ್ ಕಾಲ ಬಂತಮ್ಮ. ನಾಯಿಗೆ ಬೆಕ್ಕಿಗೆ ಬಟ್ಟೆನ್ ಹೊಲ್ಸಿ ವಾಕಿಂಗ್ ಕರ್ಕೊಂಡು ಹೋಗಿದ್ದನ್ ನೋಡಿದ ದಿವ್ಸನೇ ಅನ್ಕೊಂಡೆ ಇನ್ನು ಏನೇನ್ ಕಾದಿದ್ಯೋ ಅಂತ. ಏಯ್ ವಿಕ್ರಾಂತ್, ಲೈ ವಿಕ್ರಾಂತ್, ಯಾಕೆ ಹೀಗೆ ಮಾಡಿದೆ ಅಂತ ಕೇಳಬೇಡಿ ಮಾಮ್. ನಾನು ಕೇಳ್ತಾ ಇದ್ದೀನಿ, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ. ಸುಮನ ನಿನ್ಗೆ ಮದುವೆ ಮಾಡ್ಬೇಕು ಅನ್ಕೋತಿದ್ದಾಳೆ. ಅನ್ಕೊಂಡ್ರೆ ಆಗಲ್ಲ. ಹೀಗೆ ಇದ್ರೆ ಏನಾಗತ್ತೆ ಅಂತ ಗೊತ್ತಾ? ಏನಾಗುತ್ತೆ? ಆಸ್ತಿ ಕಳ್ಕೊಂಡು ಭಿಕ್ಷೆ ಬೇಡ್ಬೇಕಾಗತ್ತೆ. ಅದೇ ಬಿಟ್ರಲ್ವಾ, ನಮ್ಮ ಹೊಟ್ಟೆ ನಾವು ತುಂಬಿಸ್ಕೋಬಹುದು. ನನ್ನ ಆಸೆನ ದೇವ್ರು ಕೂಡ ಹಿಂಸಕ್ಕಾಗಲ್ಲ. ಅರ್ಥ ಆಯ್ತಾ ವಿಕ್ರಾಂತ್? ಸುಮನ ಹೇಳ್ತಿರೋದು ನಿನ್ಗೆ ಅರ್ಥ ಆಗ್ತಿದ್ಯಾ? ಸಾಕ್ಷಾತ್ ಆ ವಿಶಾಲಾಕ್ಷಮ್ಮ ತಾಯಿ ಬಂದ್ರೂ ಸರಿ, ಸುಮನನ್ಗೆ ಮಕ್ಕಳಾಗೋ ಭಾಗ್ಯನ ಕೊಡಕ್ಕಾಗಲ್ಲ. ಅವಳು ನಿನಗೆ ಇನ್ನೊಂದು ಮದ್ವೆ ಮಾಡಿಸಿ ಸವತಿ ಮಕ್ಳನ್ ಕೂಡ ತನ್ನ ಮಕ್ಳ ಹಾಗೆ ನೋಡ್ಕೊಳ್ಳೋಣ ಅನ್ಕೋತಿದ್ದಾಳೆ. ಅಷ್ಟು ದೊಡ್ಡ ತ್ಯಾಗ ಮಾಡ್ತಿದ್ರೆ ನೀನ್ ಸಿಟ್ ಮಾಡ್ಕೋತಿದೀಯಾ? ಹಲೋ, ಎಕ್ಸ್ಕ್ಯೂಸ್ ಮೀ ಅತ್ತೆ. ಸುಮನ ನೋಡ್ಬೇಕು ಅನ್ಕೊಂಡಿರೋದು ಈ ವಿಕ್ರಾಂತ್ ಇನ್ನೊಂದ್ ಮದ್ವೆ ಮಾಡ್ಕೊಂಡು ಆ ಹುಡುಗಿ ಹೆರೋ ಮಗುನ ಅಲ್ಲ. ಅವಳಿಗೆ ಮಗು ಆದ್ರೆ ಆಸ್ತಿ ತನ್ನ ಹೆಸರಲ್ಲೇ ಇರುತ್ತೆ ಅಂತ. ಆಸ್ತಿಗೋಸ್ಕರ ಗಂಡನ್ನೇ ಪಣಕ್ಕಿಡ್ತೀಯ ಸುಮ್ಮಿ? ಅದು ನನ್ನ ಇಷ್ಟ. ಅಯ್ಯೋ ದಡ್ಡಿನ್ ತಂದು ಅರ್ಥ ಮಾಡ್ಕೊಳೆ. ನಮಗ್ ಮಕ್ಕಳಿಲ್ಲ ಅಂದ್ರು ನಾನು ನನ್ ಗಂಡ ಅನ್ಯೋನ್ಯವಾಗೇ ಇದೀವಿ. ನಮಗೇನು ಕೋಟಿಗಟ್ಲೆ ಆಸ್ತಿ ಇಲ್ಲ, ಆದ್ರೂ ನಾವಿಬ್ರು ಸಂತೋಷವಾಗಿದೀವೋ ಇಲ್ವೋ? ಹೌದಮ್ಮ, ನನ್ನ ಹೆಂಡತಿಗೆ ಹೂ ಮುಡಿಸ್ಬೇಕು ಅಂದ್ರೆ ಕುರ್ಚಿನೋ ಮಂಚದ ಮೇಲೆ ಹತ್ತಿ ಹೂ ಮುಡಿಸ್ತೀನಿ. ನನಗೆ ಕೈ ತುತ್ತು ಹಾಕ್ಬೇಕು ಅಂತಂದ್ರೆ ನಮ್ಮವಳು ಮಂಡಿ ಊರ್ಕೊಂಡೆ ನನಗೆ ಊಟ ಮಾಡಿಸ್ತಾಳೆ ಅಲ್ವೇನ ಲೈಟ್ ಹೌಸ್? ಏ, ಇವಾಗ ನಿಮ್ಮಿಬ್ರು ಲವ್ ಸ್ಟೋರಿ ಯಾರು ಕೇಳಿದ್ರು ಮಾವ? ಸುಮನಾಗ್ ಬೇಕಾಗಿರೋದು ಮಗುನ ಮನೆನಾ? ಅದೇ ತಾನೇ ಮುಖ್ಯ ಇವಾಗ. ವಲ್ಲಭ, ದುಡ್ಡು ಆಸ್ತಿನೇ ತುಂಬಾ ಮುಖ್ಯ ಅನ್ಕೊಳ್ಳೋರು ಜಾಸ್ತಿ ಕೊಬ್ಬಿರೋರು ಕೋಟ್ಯಾಂತರ ಜನ ಇದಾರಪ್ಪ. ಎರಡು ಬಂಗಾರದ ಚಮ್ನ ತೂತ್ ಮಾಡಿ ಆ ತೂತಾಗಿರೋ ಚಂಬನ್ನ ಪ್ಯಾಂಟ್ ತರ ಹಾಕೊಳ್ಳೋದಲ್ಲ. ಒಬ್ರಿಗೆ ವಯಸ್ಸಾದ್ಮೇಲೆ ನೀರಿನ ಗ್ಲಾಸ್ ಕೂಡ ಹಿಡ್ಕೊಳಕ್ಕಾಗಲ್ಲ. ಆಗ ಆಸ್ತಿಗಿಂತ ಆರೋಗ್ಯನೇ ಮುಖ್ಯ ಅನ್ಕೋತಾರೆ, ಅಂದ್ರೂ ಉಪಯೋಗ ಇರಲ್ಲ. ಇವ್ರಿಗೆ ಅರ್ಥ ಆಗೋಷ್ಟರಲ್ಲಿ ಈ ಜನ್ಮ ಕಳೆದೋಗಿರುತ್ತದ್ಗೆ. ಆಸ್ತಿ ಇಲ್ದೆ ನಾನು ಇರಕ್ಕಾಗಲ್ಲ ರೀ. ನಾನು ಇರ್ತೀನಿ. ನನ್ನ ಬೇಕಾದ್ರೆ ಬಿಡ್ತೀರಾ? ಹೇಳಕ್ಕಾಗಲ್ಲ. ಏ ವಿಕ್ರಾಂತ್, ಸಿಟ್ಟಲ್ಲಿ ಬಂಗಾರದಂತ ಭವಿಷ್ಯನ ಹಾಳು ಮಾಡ್ಕೋಬೇಡ್ವೋ. ಮಾಮ್, ದಯವಿಟ್ಟು ಈ ಪ್ರಯತ್ನಗಳನ್ನ ಇಲ್ಲೇ ಬಿಟ್ಬಿಡಿ. ನಾನು ಒಪ್ಕೊಳ್ದೇನೆ ನೀವೆಷ್ಟು ಫೋಟೋ ನೋಡಿದ್ರೂ ಉಪಯೋಗ ಇಲ್ಲ. ಏ ವಿಕ್ರಾಂತ್, ಛೇ, ಕಷ್ಟ ಸುಮನ, ನಿನ್ ಗಂಡ ಒಪ್ಕೊಳ್ಳಲ್ಲ ಅನ್ಸುತ್ತೆ. ನನ್ ಗಂಡ ಮಾತ್ರ ಕೇಳ್ಬಿಡ್ತಾನ? ಎಲ್ಲ ಗಂಡಂದ್ರು ಆಡೋದು ಹೀಗೇನಮ್ಮ. ಬುದ್ಧಿ ಬರೋ ಹಾಗೆ ಎರಡು ಬಿಟ್ಟು ಹೇಳ್ಬೇಕು. ಲೈಟ್ ಹೌಸ್, ನೀನ್ ಸಿಟ್ ಮಾಡ್ಕೋಬೇಡ, ಕಾಮಾಗಿರು. ಅವ್ರ ಕರ್ಮಕ್ಕೆ ಅವರೇ ಜವಾಬ್ದಾರಿ. ಸ್ವಾಮೀಜಿ, ನೀವಂದ ಹಾಗೆ ಈ ಸಲ ನಡೆದಿದ್ದೇನು ಅಂತ ನಾನು ತಿಳ್ಕೊಳಕ್ಕಾಗ್ಲಿಲ್ಲ. ಅದಕ್ಕೆ ಬೇಜಾರಿಲ್ಲ, ಆದ್ರೆ ನನ್ನ ಫ್ರೆಂಡ್ ಆಗಿರೋ ಸುಭದ್ರ
ಕ್ಷೇಮವಾಗಿದ್ದಾಳೋ ಇಲ್ವೋ ಅನ್ನೋ ಭಯ ನನ್ನನ್ನು ತುಂಬಾ ಕಾಡ್ತಿದೆ. ನಾನು ಆವತ್ತೇ ಹೇಳಿದ್ನಲ್ಲ ನಯನಿ, ನೀನು ಧೈರ್ಯವಾಗಿರ್ಬೇಕು ಅಂತ. ಆದ್ರೂ ನೀನು ಶಾರದಿನ ನೋಡ್ಬೇಕು ಅನ್ಕೊಂತೀಯ, ಸುಭದ್ರೆನ ನೆನ್ಪು ಮಾಡ್ಕೊಂತ ಇರ್ತೀಯ. ಯಾಕೆ? ಶಾಸ್ತ್ರಿಗಳು ನನ್ನ ಮಗಳ ಫೋಟೋ ನೋಡು ಅಂತ ಸುಭದ್ರನ್ ಫೋಟೋ ತೋರಿಸಿದ ತಕ್ಷಣ ನನಗೆ ನಂಬಕ್ಕೆ ಆಗ್ಲಿಲ್ಲ ಸ್ವಾಮೀಜಿ. ಅದು ನಿಜ ಆಗದೆ ಇರ್ಲಿ ಅಂತ ಮುಕ್ಕೋಟಿ ದೇವತೆಗಳನ್ನ ಕೇಳ್ಕೊಂಡಿದ್ದೀನಿ. ಸುಭದ್ರ ಸುಮಂಗ್ಲಿ ಆಗಿ ಸತ್ಲೋ ಇಲ್ವೋ ಅನ್ನೋ ಯೋಚನೆ ನಿನಗೆ ಬೇಡ ನಯನಿ. ಸ್ವಾಮೀಜಿ, ಇಷ್ಟಕ್ಕೂ ಕಾಂತಮ್ಮ ಅವ್ರ ಮಗಳು ಸುಭದ್ರನ್ ಕೊಟ್ಟಿದ್ದು ಬೇರೆ ಊರ್ಗೆ. ಶಾಸ್ತ್ರಿಗಳು ನನ್ ಮಗಳು ಅಂತ ಹೇಗೆ ಹೇಳ್ತಾರೆ? ಒಬ್ರನ್ನ ಹೋಲೋ ಇನ್ನೊಬ್ಬ ವ್ಯಕ್ತಿ ಇರ್ತಾರೆ ಅಂತೀರಾ? ನಾನೇನಾದ್ರೂ ತಪ್ಪು ತಿಳ್ಕೊಂಡಿದ್ದೀನಾ? ಚಿತ್ರ ವಿಚಿತ್ರವಾಗಿ ಕಾಣಿಸುತ್ತೆ ಅಂತ ಹೇಳ್ದೆ, ಅದೇ ನಡೆದಿರೋದು. ನೀನೀಗ್ಲೇ ತೂಕ ಮಾಡಿ ಹೆಜ್ಜೆ ಇಡಬೇಕಾಗುತ್ತೆ ನಯನಿ. ಕಾಂತಮ್ಮ ಅವ್ರ ಮಗಳು ಜೋಗಯ್ಯ ಶಾಸ್ತ್ರಿಗಳ ಮಗಳು ಹೇಗಾಗ್ತಾರೆ ಸ್ವಾಮೀಜಿ? ಇದೊಂದು ಪ್ರಶ್ನೆಗೆ ನನಗೆ ಉತ್ತರ ಸಿಗ್ಲೇಬೇಕು. ಉತ್ತರ ಸಿಗೋದಿಲ್ಲ. ಕೆತ್ತಕ್ತಾ ಹೋದ್ರೆ ಪ್ರಶ್ನೆಗೆ ಅರ್ಥನೇ ಇರೋಲ್ಲ. ಹೀಗಿರುವಾಗ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಹಾಗನ್ಕೊಂಡ್ರೆ ಯೋಚನೆ ಬದಲು ಅನುಮಾನ ಬರುತ್ತೆ ಸ್ವಾಮೀಜಿ. ಅದು ನಿನ್ನ ಅನುಮಾನ ಅಲ್ಲ ನಯನಿ, ಆಸೆಯ ಭಾವ. ಅರ್ಥ ಮಾಡ್ಕೊಳ್ಳೋದಾದ್ರೆ ನಿನ್ನ ಆಸೆ ನೆರವೇರೋದು ಖಂಡಿತ. ನನ್ ಗುರಿ ಗಾಯತ್ರಿ ಅಮ್ಮವ್ರನ್ನ ನನ್ ಮಡ್ಲಿಗೆ ಸೇರಿಸ್ಕೊಳ್ಳೋದೆ ಸ್ವಾಮೀಜಿ. ಈಗ ನಾನು ಏನ್ ಅರ್ಥ ಮಾಡ್ಕೊಂಡ್ರೆ ನನ್ ಮಗು ನನ್ ಮಡ್ಲಿ ಸೇರುತ್ತೆ? ರಕ್ತ ಸಂಬಂಧನೇ ನಿನ್ನ ಕರುಳು ಸಂಬಂಧನ ಹತ್ರ ಮಾಡುತ್ತೆ. ಕೆಟ್ಟದ್ ಮಾಡಬೇಕು ಅನ್ನೋರೆ ಪರೋಕ್ಷವಾಗಿ ನಿನಗೆ ಒಳ್ಳೇದನ್ನ ಮಾಡ್ತಾರೆ. ನೀನ್ ಅನ್ಕೊಂಡಿದ್ದೆಲ್ಲ ನಡೆಯುತ್ತೆ ತಾಯಿ, ಹಿಂದಕ್ಕೆ ಹೆಜ್ಜೆ ಹಾಕ್ಬೇಡ. ನಿನ್ನ ಭವಿಷ್ಯ ನಿನ್ನ ಮಕ್ಕಳೇನೆ. ಅವ್ರನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿನ್ನ ಹೆಗಲ ಮೇಲೆ ಇದೆ. ಹೋಗು, ಎಷ್ಟು ದೂರ ಆದ್ರೂ ಸರಿ, ನಿಸ್ಸಂದೇಹವಾಗಿ ಹೆಜ್ಜೆಗಳನ್ನ ಮುಂದಕ್ಕೆ ಹಾಕ್ತಾ ಹೋಗು. ಗಾಯತ್ರಿ ದೇವಿ ನಿನ್ನ ಅವಳ ಹತ್ರಕ್ಕೆ ಕರ್ಕೋತಾ ಇದ್ದಾಳೆ. ಪ್ರತಿ ಗಂಟೆ ಕಳೆದ ಹಾಗೆ ನೀನು ಅವಳ ಹತ್ರಕ್ಕೆ ಸೇರ್ತಾ ಇದೀಯಾ. ಏನೂ ಇಲ್ದೇ ಇದ್ರು ಕತ್ತೆ ಪೇಪರ್ನು ತಿನ್ನತ್ತಂತೆ. ಹಸಿವೆ ಅಂತದ್ದು. ನಮಗ್ ತಿನ್ನಕ್ಕಿದ್ರು ಕೂಡ ಏನು ತಿಂದೆ ಯಾಕೆ ಹಾಗೆ ಇದ್ದೀರಾ? ನನಗೆ ಹಸುವಾಗ್ತಿಲ್ಲ. ನಾನ್ ತಿಂದೆ ಇದ್ರೆ ಒಂದ್ ಅರ್ಥ ಇದೆ, ನೀವ್ಯಾಕೆ ತಿಂತಾ ಇಲ್ಲ? ಏನು ನನ್ನಂತವ್ರಿಗೆ ಫೀಲಿಂಗ್ಸ್ ಇರಲ್ವಾ? ಆದರೂ ನಂಗೆ ಯಾವ ಚಿಂತೆನೂ ಇಲ್ಲ. ಪ್ರಶಾಂತವಾಗಿರ್ಬೇಕು ಅಂತ ಇಲ್ಲಿಗೆ ಬಂದು ಕೂತಿದ್ದೀನಿ ಅಷ್ಟೇ. ನೀವ್ ಯಾವಾಗ್ಲೂ ನೆಮ್ಮದಿಯಿಂದ ಇರ್ಬೇಕು. ಇರಕ್ ಬಿಡಲ್ಲ ಅಂತ ತಾನೇ ಅರ್ಥ. ಅಷ್ಟೆಲ್ಲ ಪ್ಲಾನ್ ಮಾಡಿದ್ಯಾ ನೀನು? ನನಗ್ಯಾಕಂತಿದ್ದೀರಾ? ನಾನೇನ್ ಮಾಡ್ದೆ ಈಗ? ಮಾಮಿಗೆ ಹೇಳಿ ನನಗೆ ಮದುವೆ ಮಾಡ್ಸಕ್ ನೋಡ್ತಾ ಇದೆಯಲ್ವಾ? ಅಲ್ಲ, ಏನ್ ಅನ್ಕೊಂಡಿದ್ದೀರಾ ನೀವು? ನಾನೊಂದು ಮಾತು ಕೇಳದೇನೆ ನಿಮ್ಮ ಪಾಡಿಗೆ ನೀವೆಲ್ಲ ಡಿಸೈಡ್ ಮಾಡ್ತಾ ಇದ್ದೀರಲ್ಲ. ನನ್ ಮನ್ಸಲ್ಲಿ ಏನಿದೆ ಅನ್ನೋದ್ನ ಎಲ್ರೂ ಇದ್ದಾಗ್ಲೇ ಹೇಳದ್ನಲ್ಲ. ನಾನು ಸತ್ರು ಮದುವೆ ಆಗಲ್ಲ. ನಿಮಗ್ ಮಾಡಿಸ್ದೆ ನಾನ್ ಸಾಯಲ್ಲ. ಇಲ್ಲಿ ಸಂತೋಷವಾಗಿ ಬದುಕೋಕೆ ಯಾರ ಕೈಯಲ್ಲಿ ಸಾಧ್ಯ? ಮನ್ಸ್ ಮಾಡಿದ್ರೆ ಸಾಧ್ಯ ರೀ. ನೀವು 2 ವಿಷಯಕ್ಕೆ ಸಹಕಾರ ಕೊಟ್ರೆ ಸಾಕು. ಒಂದು ತಾಳಿ ಕಟ್ಟೋದಿಕ್ಕೆ, ಇನ್ನೊಂದು ಶಾಂತಿ ಮುಹೂರ್ತಕ್ಕೆ. ನೀನು ಒಬ್ಳು ಹೆಣ್ಣೇನೆ ಸುಮ್ಮನ. ಯಾರ್ಯಾದ್ರೂ ತಮ್ಮ ಜೀವನಕ್ಕೆ ಇನ್ನೊಬ್ಳ ಹೆಣ್ಣು ಬರಬಾರದು ಅಂತ ಬೇಡ್ಕೋತಾರೆ. ಆದ್ರೆ ನೀನು ಬಂದ್ರೆ ಒಳ್ಳೇದು ಅಂತ ಅನ್ಕೋತಿದ್ಯಾ. ಬಂದ್ರೇನೆ ನನ್ನ ಆಸೆ ಎಲ್ಲ ತೀರೋದು ಅಂತ ನನಗೆ ಕ್ಲಿಯರ್ ಆಗಿ ಗೊತ್ತಾದ್ಮೇಲೆ ನಾನ್ಯಾಕೆ ಸುಮ್ಮನೆ ಇರ್ತೀನಿ ಹೇಳಿ? ನಿನಗೇನು ಬೇಕೋ ಲಿಸ್ಟ್ ಬರ್ದು ಕೊಡು ಸುಮನ. ಅದನ್ನೆಲ್ಲ ತಂದು ಕೊಡ್ತೀನಿ. ಒಂದು ದಿನ ಅಲ್ಲ, ಒಂದು ತಿಂಗಳಲ್ಲ, ಜೀವನ ಪರ್ಯಂತ ನಿನ್ನ ಆಸೆಗಳನ್ನ ತೀರಿಸೋ ಜವಾಬ್ದಾರಿ ನಂದು. ನನಗೆ ಇನ್ನೊಂದು ಮದುವೆ ಮಾಡಬೇಕು ಅನ್ನೋ ಆಲೋಚನೆ ಮಾತ್ರ ಬಿಟ್ಬಿಡು ಪ್ಲೀಸ್. ನೆಕ್ಲೆಸ್ ಬೇಕು ಅಂದ್ರೆ ತರ್ತೀರಾ, ಕಾರ್ ಬೇಕು ಅಂದ್ರೆ ಕೊಡಿಸ್ತೀರಾ, ಇನ್ನೂ ಏನಾದ್ರೂ ಬೇಕು ಅಂದ್ರೆ ನೀವ್ ಅರೇಂಜ್ ಮಾಡ್ಬೋದು. ಆದ್ರೆ ನನಗ್ ಬೇಕಾಗಿರೋದು ಐಟಮ್ಸ್ ಅಲ್ಲ, ಅಧಿಕಾರ.
ಯಾರ ಮೇಲೆ? ಯಾವ್ದ್ರ ಮೇಲೆ? 50 ಕೋಟಿ ರೂಪಾಯಿಗೆ ಒಡತಿ ಆಗಿರ್ತೀನಿ ಅನ್ನೋ ಫೀಲಿಂಗ್ ಹೇಗಿರತ್ತೆ ಅನ್ನೋದ್ನ ಒಂದ್ಸಲ ಯೋಚಿಸಿ. ನಮ್ಮ ಅಕ್ಕ 10,000 ಸೀರೆ ಉಟ್ರೆ ನಾನು 15,000 ಸೀರೆ ಉಡ್ತೀನಿ. ನಮ್ಮ ಅಕ್ಕ ಗೋಲ್ಡ್ ಜ್ಯುವೆಲ್ರಿ ತಗೊಂಡ್ರೆ ತಕ್ಷಣ ನಾನು ಡೈಮಂಡ್ ಜ್ಯುವೆಲ್ಸ್ ತಗೋತೀನಿ. ಇದೆಲ್ಲ ಸಾಧ್ಯ ಆಗೋದು ಆಸ್ತಿ ನನ್ನ ಹೆಸರಲ್ಲಿದ್ರೆ ಮಾತ್ರ. ನಿನ್ನ ಆಸೆಗಳಿಗೂ ನನ್ನ ಮದ್ವೆಗೂ ಏನೇ ಸಂಬಂಧ? ನೀವ್ ಮದ್ವೆ ಮಾಡ್ಕೊಂಡು ನನ್ ಸೌತಿ ತಾಯಿ ಆಗ್ಬೇಕು, ಆಗ ಮಾತ್ರ ನಮ್ಮ ಆಸ್ತಿ ಉಳಿಯೋದು. ನಂಗ್ ಅದ್ ಕೊಡ್ಸಿ ಇದ್ ಕೊಡ್ಸಿ ಅಂತ ನಿಮ್ ಹತ್ರ ಕೇಳಕ್ಕೂ ನನಗಿಷ್ಟ ಇಲ್ಲ. ನಾನಂತೂ ಸ್ವತಂತ್ರವಾಗಿರ್ಬೇಕು. ಮಗು ಅಂತೂ ಇಲ್ಲ, ಆಸ್ತಿ ಆದ್ರೂ ಇರ್ಬೇಕಲ್ವಾ? ಎಷ್ಟು ಅಸಹ್ಯವಾಗಿ ಯೋಚನೆ ಮಾಡ್ತಾ ಇದೆಯಾ ಗೊತ್ತಾ ಸುಮ್ಮನ? ಇನ್ನೊಂದು 20 ವರ್ಷ ಕಳೆದ್ರೆ ಇದೆಲ್ಲ ಇರಲ್ಲ ಕಣೆ. ರಾಮಕೃಷ್ಣ ಅಂತಿರೋಣ ಅನ್ಸುತ್ತೆ. 10 ಜನಕ್ಕೆ ಸಹಾಯ ಮಾಡಬೇಕು ಅನ್ಕೋತೀಯ, ವಸ್ತು ಮೇಲಿನ ಆಸೆ ಹೋಗಿ ನಿನಗೆ ವೈರಾಗ್ಯ ಶುರುವಾಗುತ್ತೆ. ಆಗ ನಿಂಗೆ ಗೊತ್ತಾಗುತ್ತೆ. ಈಗಲೇ ರಿಯಲೈಸ್ ಮಾಡಿಕೊಂಡು ತಪ್ಪು ಮಾಡದೇ ಇದ್ರೆ ಚಿಕ್ಕ ವಯಸ್ಸಲ್ಲೇ ಮಾನಸಿಕ ಪ್ರಶಾಂತತೆನ ಪಡ್ಕೊಂಡು ಆರಾಮಾಗಿರ್ತೀಯ ನೀನು. ನಿಮ್ ಆಧ್ಯಾತ್ಮ ವೇದಾಂತ ಎಲ್ಲ ಪಕ್ಕಕ್ಕಿಡಿ. ಕಾರಲ್ಲಿ ಹೋಗ್ತಾ ಈ ಆಸ್ತಿ ಗೀಸ್ತಿ ಎಲ್ಲ ಕ್ಷಣಿಕ ಸುಖ ಅಂತ AC ಹಾಕೊಳ್ದೆ ಒಂದ್ ಅರ್ಧ ಗಂಟೆ ಬಿಟ್ರೆ ಗಾಳಿ ಆಡದೆ ಸಾಯ್ತೀವಿ ನೋಡಿ. ನೀವೆಷ್ಟೇ ಹೇಳಿದ್ರು ನಾನ್ ಕೇಳಲ್ಲ. ಯಾಕೆ ಅಂದ್ರೆ ನಮ್ಮ ಅಕ್ಕನ್ನೇ ಮೋಸ ಮಾಡಿದೀರಾ ಅಂತಂದ್ರೆ ನಂಗ್ ಮೋಸ ಮಾಡೋದು ನಿಮ್ಗೇನ್ ಕಷ್ಟ ಅಲ್ಲ ಬಿಡಿ. ಮದ್ವೆ ಮಾಡ್ಕೊಳಕ್ ಸುಮ್ನೆ ಒಪ್ಕೊಳ್ಳಿ. ನಿಮಗ್ ಕಷ್ಟ ಬರ್ದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಸುಮನ, ನಿನಗೆ ಹೇಗೆ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಜನರಿಗೆ ಗೊತ್ತಾದ್ರೆ ಎಲ್ಲ ಕಡೆ ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ ಕಣೆ. ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಪ್ರೆಸ್ ನೋಟಿಸ್ ಕೊಡ್ತೀನಿ, ಆಗ ಯಾರೇನ್ ಮಾಡ್ತಾರೆ? ಎಲ್ಲಾದ್ನೂ ತಿಳ್ಕೊಂಡೇ ಹೆಜ್ಜೆ ಇಡ್ತಿದ್ದೀನಿ ನಾನು. ನೀವ್ ಬೇರೆ ಏನೂ ಯೋಚಿಸ್ಬೇಡಿ, ಮದ್ವೆಗ್ ರೆಡಿ ಆದ್ರೆ ಸಾಕು. ಗುಡ್ ಮಾರ್ನಿಂಗ್ ಬಾವಾ. ಏನ್ ವಿಶೇಷ? ಪೇಪರ್ ತಗೊಳ್ಳೋ ಮೂರ್ತಿ. ಅಯ್ಯೋ ಕಷ್ಟ ಬಾವಾ, ಮತ್ತೆ ಓದ್ಬೇಕಂದ್ರೆ ಬೇಜಾರಾಗತ್ತೆ. ನೀವೇ ಹೇಳಿ ಏನ್ ವಿಶೇಷ ಅಂತ. ನಾನ್ ಹೇಳ ಚಿಕ್ಕಪ್ಪ. ಯಾರು ಹೇಳಿದ್ರೆ ಏನು, ಪೇಪರ್ ಓದೋ ತಾಳ್ಮೆ ನನ್ಗಿಲ್ಲ. ಪೇಪರ್ ಓದೋಷ್ಟು ಟೈಮ್ ಇಲ್ಲ ಅಂದಿದ್ರೆ ಖುಷಿ ಆಗ್ತಿತ್ತು ನನಗೆ. ಹಲೋ ಡ್ಯಾಡಿ, ನಮ್ಗೇನು ಕೆಲಸ ಕಾರ್ಯ ಇಲ್ಲ ಅನ್ಕೊಂಡಿದ್ದೀರಾ? ಕೆಲಸ ಏನೋ ಇಲ್ಲದೆ ಇರ್ಬೋದು, ಕಾರ್ಯ ಅಂತೂ ಇದೆ. ಯೂಸ್ಲೆಸ್ ಫೆಲೋ. ಸುಮ್ಮನಿರುವಲ್ಲ, ಬಯಸ್ಕೊಳ್ಳೋ ಆಸೆನಾ? ವಿಷಯ ಏನು ಅಂತ ನೀನೇ ಹೇಳೋ. ನಮ್ಮ ಅಕ್ಕನ ವಿಶಾಲ್ ಬಾವನು ಬರ್ಲಿ ಇರಿ. ಬಂದ್ವಿ, ಹೇಳು ಮತ್ತೆ ಯಾವ ಸಮಸ್ಯೆನ್ ತಗೊಂಡ್ಬಂದಿದ್ಯಾ? ನಾನ್ ಎಲ್ಲೂ ಹೋಗ್ದೇನೆ ಡೀಲ್ ಓಕೆ ಮಾಡ್ದೆ ಅಕ್ಕ. ಲೇಡೀಸ್ ಕ್ಲಬ್ ಪ್ರೆಸಿಡೆಂಟ್ ರಮಣಿ ಲತಾ ಅವ್ರ ಮಗಳನ್ನ ಈ ಮನೆ ಸೊಸೆ ಮಾಡಕ್ಕೆ ಒಪ್ಕೊಂಡ್ರು. ಹೇಯ್ ಮೆಂಟಲ್, ಫೋಟೋನೇ ಬೇಡ ಅಂತ ಹೇಳಿದ್ರೆ ಈಗ ಸಂಬಂಧನ ನೋಡಕ್ ಶುರು ಮಾಡಿದ್ರಾ? ಇದ್ರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ವಿಕ್ರಾಂತ್. ನೀನ್ ಸಿಟ್ ಮಾಡ್ಕೊಂಡಿದ್ದಕ್ಕೆ ನೀನ್ ಕೂಲ್ ಆದ್ಮೇಲೆ ಮಾತಾಡೋಣ ಅಂದ್ಕೊಂಡೆ. ಈ ಲೇಡೀಸ್ ಕ್ಲಬ್ ವಿಚಾರ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಪೂರ್ತಿ ಹೇಳಕ್ ಬಿಡಿ ಆಂಟಿ. ರಮಣಿಲತಾ ಆಂಟಿ ನನಗೂ ಗೊತ್ತು, ಅವ್ರ ಮಗಳು ಸಿನಿಮಾ ಹೀರೋಯಿನ್ ತರ ಇದ್ದಾಳೆ. ಆ ಥರ ಹುಡುಗಿನ ನೀನು ಸಾವತಿ ಮಾಡ್ಕೊಂಡ್ರೆ ನೀನು ಕಷ್ಟದ ಸುಳ್ಳಿಗಳಲ್ಲಿ ಸಿಕ್ಕಾಕೋತೀಯ ಸುಮ್ಮನ.
ವಲ್ಲಭ್ ಬಾವ ಡೀಲ್ ಅಂತ ಹೇಳಿದ್ನಲ್ಲ. ಮಗು ಹುಟ್ಟೋವರ್ಗೂ ನನ್ ಗಂಡನ್ಗೆ ಹೆಂಡತಿ ತರ ಇರ್ತಾಳೆ. ಅದಾದ್ಮೇಲೆ 5 ಕೋಟಿ ತಗೊಂಡು ತನ್ಗೂ ಮಗುಗೂ ಯಾವ ಸಂಬಂಧನೂ ಇಲ್ಲ ಅಂತ ಆ ಮಗು ಈ ಮನೆಗೆ ಸೇರಿದ್ದು ಅಂತ ಹೇಳಿ ಹೊರಟೋಗ್ತಾಳೆ. ಗ್ರೇಟ್. ಆ ಮಹಾತಾಯಿ ಯಾರೋ ಗೊತ್ತಿಲ್ಲ, ನನ್ನ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್. ಫೋಟೋ ಇದ್ರೆ ತೋರ್ಸು, ಇಲ್ಲಿ ನನಗೆ ಸಲಾಂ ಹೊಡಿತೀನಿ. ನೋಡಿದ್ರಾ, ವಿಶಾಲ್ ಬಾವನ್ಗೆ ಇದು ಇಷ್ಟ ಆಯ್ತು ಅನ್ಸುತ್ತೆ. ಯಾಕೆ ಇಷ್ಟ ಆಗಲ್ಲ? ಮಗುನ 9 ತಿಂಗಳು ಕಷ್ಟಪಟ್ಟು ಹೆತ್ತಿ ಅದಾದ್ಮೇಲೆ ರಕ್ತ ಸಂಬಂಧನ ಜೊತೆಗೆ ಕರುಳು ಸಂಬಂಧನೂ ಕಟ್ ಮಾಡಿಕೊಂಡು ದುಡ್ಡನ್ನು ತಗೊಂಡು ಹೋಗೋ ಆ ಮುಖ್ಯವಾದ ವ್ಯಕ್ತಿ ಯಾರು ಅನ್ನೋದು ನಾನು ತಿಳ್ಕೊಳ್ಳೇಬೇಕು. ಸನ್ಮಾನನೂ ಮಾಡ್ತೀನಿ, ಆದರೆ ಶಾಲುಗೆ ಪೆಟ್ರೋಲ್ ಹಾಕಿ ಹಚ್ಬಿಡ್ತೀನಿ. ಅಷ್ಟೇ ಅಲ್ಲಮ್ಮ, ವಿಶಾಲ್, ಆ ಕೆಲಸ ನೀನ್ ಮಾಡ್ಬೇಡ, ನಾನ್ ನೋಡ್ಕೋತೀನಿ ಬಿಡು. ಆರೋಪ ನನ್ ಮೇಲೆ ಬಂದ್ರು ಆರಾಮಾಗಿ ಜೈಲಿಗೆ ಹೋಗಿ ಬರ್ತೀನಿ. ಅಂತ ಪಾಪಿನ ಸುಟ್ಟು ಹಾಕ್ದೆ ಅನ್ನೋ ತೃಪ್ತಿನಾದ್ರೂ ನನಗಿರುತ್ತೆ ಅಲ್ವಾ? ಏನ್ ಹಾಗಂತಿದ್ದೀರಾ? ಸುಮನನ್ಗೆ ಭಯ ಪಡಿಸೋದಿಕ್ಕಾ? ಇಲ್ಲ ಅತ್ತೆ, ಅವಳಿಗೆ ಅರ್ಥ ಆಗ್ಲಿ ಅಂತ. ಸುಮನ ಆಸೆನ ನೆರವೇರಿಸಬೇಕು ಅನ್ನೋದು ನಿಮ್ಮಲ್ಲಿ ಯಾರಿಗೂ ಇಲ್ವಾ ಆಂಟಿ? ಮತ್ ನಿಂಗಿದ್ಯಾ? ಇರೋದಕ್ಕಲ್ವೇನಮ್ಮ ಸಪೋರ್ಟ್ ಮಾಡ್ತಾ ಇರೋದು. ಅಷ್ಟಕ್ಕೂ ನಾನೇ ಒಪ್ಕೊಳ್ದೆ, ನೀವೆಲ್ಲ ಅದು ಹೇಗೆ ಡಿಸೈಡ್ ಮಾಡ್ತೀರಾ ಈಗ? ಅವ್ರು ತಗೋತಾರೆ ವಿಕ್ರಾಂತ್ ಅವ್ರೆ, ಹಾಗೆ ನೀವು ವಾಪಸ್ ಕಿತ್ಕೋಬೇಕು. ಏನ್ ಕಿತ್ಕೋಬೇಕದ್ಕೆ? ಸುಮನ ಕತ್ತಲಿರೋ ಮಂಗಳ್ಸೂತ್ರ. ಅಷ್ಟೇ ಅಲ್ವಾ? ನೀವು ಕಟ್ಟಿರೋ ತಾಳಿ ಅದು. ನಿಮ್ಮನ್ನ ಇನ್ನೊಂದು ಮದ್ವೆ ಆಗಕ್ಕೆ ಹೇಳ್ತಿರೋದು ನನ್ನ ತಂಗಿ. ಅದೇ ತಾಳಿನ ತಗೊಂಡು ಲೇಡೀಸ್ ಕ್ಲಬ್ ಪ್ರೆಸಿಡೆಂಟ್ ರಮಣೀಲತಾ ಅವ್ರ ಮಗಳು ಕತ್ತೆ ಕಟ್ತೀನಿ ಅಂತ ನೀವು ಹೇಳ್ಬಿಡಿ. ನನ್ ತಾಳಿ ಯಾಕೆ ಕೊಡ್ಬೇಕು? ತೆಗೆದ್ರೆ ಏನಾಗುತ್ತೆ? ಇದನ್ನ ಕೂಡ ನನ್ನಿಂದ ಕಿತ್ಕೋತೀಯ ಅಕ್ಕ? ಇದ್ರ ಮೇಲೂ ನಿನ್ ಕಣ್ ಬಿತ್ತಾ? ಅಬ್ಬಬ್ಬಾ ಅಂದ್ರೆ 2 ಲಕ್ಷ ಕೂಡ ಬೆಲೆ ಬಾಳಲ್ಲ. ನಾನು 10 ಪಟ್ಟು ಜಾಸ್ತಿ ಕೊಡ್ತೀನಿ, 20 ಲಕ್ಷ. ತಾಳಿ ತೆಗೆದ್ಬಿಡು, ಏನೂ ಆಗಲ್ಲ. ಹೌದಮ್ಮ, ನಿನ್ ಸೌತಿ ಕುತ್ತಿಗೆಯಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ನೀವ್ ಈ ವಿಷಯದಲ್ಲಿ ತಲೆ ಹಾಕ್ಬೇಡಿ. ಇದು ನನ್ ಕೊಡಲ್ಲ. ನನ್ ಗಂಡ ಏನ್ ಸತ್ತಿದಾನಾ? ಸುಮನಾ, ಸಾಕ್ ಮಾಡು. ನಾಲ್ಗೆ ಇದೆ ಅಂತ ಬಾಯಿಗೆ ಬಂದಿದ್ದನ್ನೆಲ್ಲ ಮಾತಾಡ್ಬೇಡ. ನಿನ್ನ ಈ ಅವತಾರಕ್ಕೆ ಪ್ರತಿ ಕ್ಷಣ ಅವನು ನರಳ್ತಾ ಇದ್ದಾನೆ. ಆ ವಿಷಯಕ್ಕೆ ಬಂದ್ರೆ ನಿನ್ನ ವಿಷಯದಲ್ಲಿ ಅವನು ಎಷ್ಟು ನೊಂದ್ಕೊಂಡು ಕಷ್ಟಪಡ್ತಿದೆ ಅನ್ನೋ ವಿಷಯ ನಿನಗೇನಾದ್ರೂ ಗೊತ್ತಿದ್ಯಾ? ನೀವೆಲ್ರೂ ಸೇರಿ ನನ್ನ ಹುಚ್ಚಿ ಮಾಡಕ್ ನೋಡ್ತಿದ್ದೀರಾ. ನಾನ್ ಈ ತಾಳಿನ ಕೊಡಲ್ಲ. ಆ ದೇವ್ರು ಇಳಿದ್ ಬಂದ್ರು ಸರಿ, ನನ್ ತಾಳಿ ಮಾತ್ರ ನನ್ ಕತ್ತಲ್ಲೇ ಇರ್ಬೇಕು. ಅಯ್ಯೋ ರಾಮಚಂದ್ರ, ಮನೆಯಲ್ಲಿ ಯಾಕೆ ಇಷ್ಟೊಂದು ಜಗಳ ನಡೀತಾ ಇದೆ ತಂದೆ? ಹಾ, ದೇವ್ರನ್ನ ಯಾಕೆ ನೆನ್ಸ್ಕೋತಿದ್ಯಾ ತಿಲೋತ್ತಮ? ನೀನಾದ್ರೂ ಸುಮ್ಮನೆ ಎದುರಿಗೆ ನಿನ್ ತಾಳಿ ತೆಗೆದು ಅವಳಿಗೆ ಸಪೋರ್ಟ್ ಮಾಡಬಹುದಲ್ವಾ? ನೀವು ನನ್ನ ತಂಟೆಗೆ ಬರಬೇಡಿ. ವಲ್ಲಭ, ಸಖಿ, ನನ್ನ ಜೊತೆ ಬನ್ನಿ. ಡ್ಯಾಡ್, ನಿಮಗೂ ಕೂಡ ಬುದ್ಧಿ ಶಾರ್ಪ್ ಆಗ್ತಾ ಇದೆ. ಹೋಗ ಹೋಗ. ನಿನ್ ಬಾ ವಲ್ಲಭ್.
ಯಾವ ಪ್ರಯೋಜನಕ್ಕೂ ಬರ್ದೇ ಇರೋ ಮಗ ಇವನು. ಹಾಸನಿಗಿರೋಷ್ಟು ತಿಳುವಳಿಕೆನೂ ಇವನಿಗಿಲ್ಲ.